नाजरीन अस्सलाम वालेकुम रहमतुल्लाहि व बरकातुहू। मैं हूं सैयद आबिद असलम, चीफ एडिटर, लीडर सियासत, उर्दू न्यूज़ चैनल बेंगलुरु। नाजरीन, पुलकेशी नगर असम्बली हलके में कांग्रेस पार्टी को मजबूत करने के लिए साबिक एमएलए बी प्रसन्ना कुमार इस इलाके का दौरा कर रहे हैं। अब तक इस इलाके में उन्होंने 3 पदयात्रा कर चुके हैं। हर पदयात्रा में कांग्रेस को मजबूत करने के लिए लोगों से, आवाम से, वोटर से मिलने का सिलसिला शुरू कर चुके हैं। उन्होंने कहा कि केजी हल्ली और डीजे हल्ली के फसाद के बाद, गड़बड़ के बाद, तशद्दुद के बाद यहाँ के मुसलमान बिलखुसूस बहुत ही कांग्रेस से नाराज़गी और बेजारगी कर रहे हैं और कांग्रेस पार्टी से दूर हो रहे हैं। इस फिक्र को लेकर बी प्रसन्ना कुमार ने पुलकेशी नगर असम्बली हलके के तमाम वार्डों का दौरा कर रहे हैं और आवाम से मुलाकात कर कर उनके जज्बात, उनके एहसासात, उनके ख़यालात को जानने की कोशिश कर रहे हैं और यहाँ के मसाइल क्या हैं, चाहे पानी का मसला हो, चाहे करंट का मसला हो, चाहे रोड का मसला हो, मोरियों का मसला हो, मुख्तलिफ मसाइल जो भी हैं उन मसाइल को सुनने की कोशिश कर रहे हैं। और पुलकेशी नगर असम्बली हलके में मुसलमानों को कांग्रेस से करीब करने के लिए उन्होंने लगातार कोशिश जारी रखी है और हाल ही में उन्होंने डीजे हल्ली में पदयात्रा किया, मोटर बाइक रैली की, लोगों को घर घर जाकर, मोहल्लों को जाकर, गलियों में जाकर उनसे मुलाकात करके उन्होंने आवाम को कांग्रेस पार्टी के सेक्युलरिज्म को बताते हुए उन्होंने कहा कि कांग्रेस एक 130 साला पुरानी खदीम पार्टी है। इस पार्टी ने अक़लियतों को, पिछड़े तबक़ात को, दलितों को, बैकवर्ड्स को मुख्तलिफ प्रोग्राम्स, स्कीम लाकर उनकी माशी हालत सुधारने के लिए मुख्तलिफ प्रोग्राम दिए हैं। उन्होंने ये भी कहा कि उनके दौर में बहुत सारे इलाक़ों में नए सड़कें, मोरियाँ और लाइटिंग का इंतज़ाम और मुख्तलिफ प्रोग्राम, स्कीम्स वग़ैरह उन्होंने इस इलाक़े के गरीब आवाम तक पहुँचाई है। वो चाहते हैं कि मुसलमान बढ़ चढ़ कर कांग्रेस की तरफ मायल हो और कांग्रेस को मजबूत करने की पूरी कोशिश उन्होंने जारी रखी है और आइंदा भी उनके बहुत सारे प्रोग्राम इस इलाके में करने का उन्होंने इरादा किया है।
ಮೂರನೇ ರ್ಯಾಲಿ ನಾವು ಮಾಡ್ತಾ ಇರೋದು. ಮೂಲ ಉದ್ದೇಶ ಪಕ್ಷ ಬೆಳೆಸೋವಂಥ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ. ನಿಮಗೆಲ್ಲ ತಿಳಿದಿರಂಗೆ ಹೋದ ವರ್ಷ ಡಿ.ಜೆ.ಅಲ್ಲಿ ಕೆ.ಜೆ.ಅಲ್ಲಿ ಗಲಾಟೆಯಿಂದ ಮುಸ್ಲಿಂ ಬಾಂಧವರು ಕಾಂಗ್ರೆಸ್ಸಿಂದ ಸ್ವಲ್ಪ ದೂರ ಇದ್ದಾರೆ ಅಂತ ನಮ್ಮ ಸರ್ವೆ ಪ್ರಕಾರ ಇದೆ. ಇದು ಮೂಲತಃ ಕಾಂಗ್ರೆಸ್ ಬೆಲ್ಟ್, ಇದು ಪುಲಕೇಶಿ ನಗರ. ನಮಗೆ ಮತ್ತೆ ಕಾಂಗ್ರೆಸ್ ಬರೋವಂಥ ಪ್ರಯತ್ನ ನಾವೆಲ್ಲ ಮಾಡ್ತಾಯಿದ್ದೀವಿ. ನಾವು ನಮ್ಮ ಕಾರ್ಯಕರ್ತರು, ನಮ್ಮ ವರ್ಕರ್ಸು, ನಮ್ಮ ಲೀಡರ್ಸ್ ಎಲ್ಲ ಸೇರಿ ಆ ಪ್ರಯತ್ನ ಮಾಡ್ತಾಯಿದ್ದೀವಿ. ಮಾಡೋದು ಈ ರ್ಯಾಲಿ ಜೊತೆಗೆ ಸಮಸ್ಯೆಗಳನ್ನು ತಿಳ್ಕೊಳ್ತಾ ಬರ್ತಾಯಿದ್ದೀವಿ. ಸಮಸ್ಯೆ ಭಾಳ ಇದೆ. ಯಾರು ಯಾವ ಬೀದಿಗೆ ಹೋದರೂ ನಮಗೆ ಸಮಸ್ಯೆ ಇಲ್ಲದೆ ಹಂಗೆ ಕಳಿಸಿಲ್ಲ. ಇಲ್ಲಿ ಚೆನ್ನಾಗಿದೆ ಅಂತ ಒಂದು ಕಡೆಯೂ ಹೇಳಿಲ್ಲ. ನೀರಿನ ಸಮಸ್ಯೆ ಇದೆ. ನೀರಲ್ಲಿ ಕಾವೇರಿ ನೀರು ಬಿಕ್ಸಾಗೋ ನೀರು ಜಾಸ್ತಿ ಏರಿಯಾದಲ್ಲಿ ನಾವು ಕಂಡು ಬಂದ್ವಿ. ಸೊ ಇದಕ್ಕೆಲ್ಲ ನಾವು ಶಾಸಕರಿಗೆ ಮನವಿ ಮಾಡ್ತೀವಿ. ಇದು ಈ ಕೆಲಸಗಳು ಆದಷ್ಟು ಬೇಗ ಮಾಡಬೇಕು ಅಂತ ನಾವು ಕೂಡ ನಮ್ಮ ಲೀಡರ್ಗಳ ಜೊತೆ ಸೇರಿ ಚೇರ್ಮನ್ ಅವ್ರನ್ನ ಭೇಟಿ ಮಾಡಿ ಈ ಸಮಸ್ಯೆಗೆ ಏನಾರು ಒಂದು ಪರಿಹಾರ ಹುಡ್ಕೊಡಿ ಅಂಥೇಳಿ ಮಾಡೋಂಥ ಪ್ರಯತ್ನ ನಾವು ಮಾಡ್ತಾಯಿದ್ವಿ. ಸದ್ಯಕ್ಕೆ ಬೊಮ್ಮಾಯಿಯವರು ಬಿ ಜೆ ಪಿ ಮುಖ್ಯಮಂತ್ರಿ ಇದ್ದಾರೆ, ಅವ್ರ ಬಗ್ಗೆ ಏನೂ ಹೇಳೋಕ್ಕಾಗೋದಿಲ್ಲ. ಆದರೆ ಬಿ ಜೆ ಪಿ ನಿಮಗೆಲ್ಲ ಗೊತ್ತಿರೋಂಗೆ ಒಂದು ಕಮ್ಯುನಲ್ ಪಾರ್ಟಿ ಇದು. ಅದು ಆ ಕಮ್ಯುನಲ್ದು ಏನೇನು ಮಾಡಬೇಕು ಅದೆಲ್ಲ ಪ್ರಯತ್ನ ಮಾಡ್ತಾಯಿದ್ದಾರೆ. ಅದರಲ್ಲಿ ನಮ್ಮ ಪುಲಕೇಶಿ ನಗರದಲ್ಲಿ ಜಾಸ್ತಿ ಮುಸ್ಲಿಂ ಕಮ್ಯುನಿಟಿ ಜಾಸ್ತಿ ಇರೋದ್ರಿಂದ ಇಲ್ಲೂ ಕೂಡ ಜಾಸ್ತಿ ತೊಂದರೆ ಆಗ್ತಿದೆ. ಯಾವುದೋ ಇದು ನೋಡಿ, ಡಿ.ಜೆ.ಅಲ್ಲಿ ಕೆ.ಜೆ.ಅಲ್ಲಿ ಗಲಾಟೆಯಲ್ಲಿ ಇನ್ನೋಸೆಂಟ್ ಮುಸ್ಲಿಂ ಅವರು ಜೈಲಿಗೆ ಹೋಗಿದ್ದಾರೆ. ಈ ಜೈಲಿಗೆ ಹೋಗಿದ್ದಕ್ಕೆ ಕಾರಣ ಸುಮಾರು ಇದ್ದಾವೆ. ಒಂದು ಎಮೋಷ್ನಲ್ ಇಶ್ಯೂಯಿಂದ ಈ ದೊಡ್ಡ ಇಶ್ಯೂನೇ ಆಯಿತು ಇದು. ಆ ಇಶ್ಯೂ ಇದನ್ನು ಬಿ ಜೆ ಪಿಯವರು ಅದನ್ನು ಅವರು ಇದೊಂದು ಈ ಅಸ್ತ್ರ ಅಂತ ಇಟ್ಕೊಂಡು ಅದೊಂದು ದೊಡ್ಡ ಇಶ್ಯೂ ಮಾಡಿದ್ರು. ಇದು ಇಂಟರ್ನ್ಯಾಷನಲ್ ಇಶ್ಯೂ ಆಯಿತು ಇದು. ಸೊ ಅವರು ಎಲ್ಲೆಲ್ಲಿ ಮುಸ್ಲಿಮ್ಸ್ ಅವರು ಜಾಸ್ತಿ ಎಲ್ಲೆಲ್ಲಿದ್ದಾರೋ ಅವ್ರಿಗೆಲ್ಲ ಸ್ವಲ್ಪ ಸೇಫ್ಟಿ ಇಲ್ದಂಗೆ ಆಗಿದೆ ಈಗ. ಯಾರು ನಮ್ಮನ್ನ ಯಾರು ಕಾಪಾಡೋ, ನಮ್ಮನ್ನ ಯಾರು ನೋಡ್ಕೊಳ್ಳೋರು ಯಾರು ಅನ್ನಂದರೆ ಏನೇ ಕೊನೆಗೆ ಬಂದಾಗ ಅದು ಕಾಂಗ್ರೆಸ್ಸೇ ಅವ್ರಿಗೆ ಅಭಯ ಹಸ್ತ ಕೊಡುವಂಥ ಇದು ಪಾರ್ಟಿ ಇರೋದು. ಸೊ ನಮ್ಮ ಇಲ್ಲಿ ಪುಲಕೇಶಿ ನಗರದಲ್ಲಿ ನಾವು ಕಾಂಗ್ರೆಸ್ಸಲ್ಲಿ ಬರಬೇಕು. ಕಾಂಗ್ರೆಸ್ ಬರಬೇಕು ಅಂದರೆ ನಾವೆಲ್ಲ ನನ್ನ ಜೊತೇಲಿ ಇದ್ದವರು ಹಳೆ ಕಾಂಗ್ರೆಸ್ನವ್ರು ಯಾರ್ಯಾರು ಇದ್ದರೋ ಅವರೆಲ್ಲರ ಮನೆಗೂ ಹೋಗಿ ಇವಾಗ ಭೇಟಿ ಮಾಡ್ಕೊಂಡು ಅವ್ರನ್ನ ನಮ್ಮ ಜೊತೆಗೆ ಬರೋಂಥ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ. ಇದರಲ್ಲಿ ಆದಷ್ಟು ಎಲ್ಲರೂ ಕೂಡ ಎಲ್ಲೋ ಒಂದು ಕಡೆ ನಮ್ಮ ಹಳೆ ಕಾಂಗ್ರೆಸ್ನವರು ಎಲ್ಲರೂ ಬರ್ತಾಯಿದ್ದಾರೆ, ನಾವು ಸೇರೋಣ ಅನ್ನೋದು ಅವ್ರ ಮನಸ್ಸಲ್ಲಿ ಅವ್ರ ಮಾತಾಡೋ ಈ ರೀತಿಯಲ್ಲಿ ಗೊತ್ತಾಗ್ತೈತೆ ನಮಗೆ. पहले 48 वार्ड को करे, उसके बाद 31 को कर को ही, अब 47 को आको ही. कहाँ गए तो भी एक ही चेक प्रॉब्लम है, सैनिटरी बराबर नहीं है और वाटर कंटामिनेशन है और ड्रग अब्यूज़ ज़्यादा हो गया एरिया में. किसे के जाको कहाँ जाको कंप्लेंट करना कर को मालूम नहीं हो रहा है कर को बोल के. अब जाको जब साहब विज़िट करे घरा को, तब पूरे जने बोल रही हैं अब तुम्हें आको ही हमना बहुत अच्छा हो को है. और पूरा रोडां पूरा ख़राब हुई. क्या भी काम डेवलपमेंट वर्क जो इनके टाइम पर हुआ था वो काम हो को है. सो स्ट्रीट लाइट्स रंदे, सैनिटरी का ये रंदे, रोडां पूरे इनके टाइम पर हो को ही. सो क्या भी डेवलपमेंटल वर्क्स क्या भी हो को नहीं अब तक. सर नेक्स्ट इलेक्शन में कैसा रिस्पॉन्स मिलता है सर? अब प्रेजेंट क्या कर बोले तो कांग्रेस का सिचुएशन कैसा है कर, कांग्रेस को यहाँ कांग्रेस भद्राकोटे कर को था. अब ये हमारे अब बहुत से पार्टी आ गई, एनसीपी को है, अब AIM वाले उन्होंने भी ये करना कर कहीं आप पार्टी वाले आपको ही. अब क्या हो गया, इन्हें कमज़ोर हो गया कर को मालूम हो गया. उसके वास्ते अब साहब पूरे पुराने जो कांग्रेस के आदमियाँ हैं, लीडर्स ही, उनको ले को पूरे घर को जारी और कंसोलिडेट कर को कांग्रेस आई जैसा करना कर को बोल को ये कर. फिर स्ट्रांग जैसा पहले थी कांग्रेस पहले जैसा थी कांग्रेस वैसा करना कर को बोल को. ಮೂರನೇ ಸರ್ವೆ ಮಾಡ್ತಾ ಇದ್ದೀವಿ. ವಾರ್ಡ್ ನಂಬರ್ 31 ಆಯಿತು, 48 ಆಯಿತು, ಇದು 47 ಬಂದಿದ್ದೀವಿ. ಎಲ್ಲೇ ಹೋದ್ರೂ ಪ್ರಾಬ್ಲಮ್ಸ್, ನೀರಿನ ಪ್ರಾಬ್ಲಮ್, ಒಳ್ಳೆ ನೀರು ಬರ್ತಿಲ್ಲ, ಡ್ರೈನೇಜ್ ಸಿಸ್ಟಮ್ ಪ್ರಾಬ್ಲಮ್ಮು. ಸೊ ಇದು ಹಿರಿಯ ಶಾಸಕರೇನು ಅಷ್ಟು ಕೆಲಸ ಮಾಡಿಲ್ಲ ಅನಿಸುತ್ತೆ. 8 ವರ್ಷ ಆಗಿದೆ ಅವರು ಬಂದು. ಎಲ್ಲಿ ಹೋದ್ರೂ ಬರೀ ಪ್ರಾಬ್ಲಮ್ಸೇ ಬರ್ತಿದೆ. ಆಮೇಲೆ ಇನ್ನೊಂದು ಥಿಂಗ ಡ್ರಗ್ಸ್ ಅದು ಜಾಸ್ತಿ ಆಗಿದೆ. ನಮ್ಮ
ಪ್ರಸನ್ನ ಕುಮಾರ್ ಸಾಹೇಬ್ರು ಇದ್ದಾಗ ಅದೆಲ್ಲ ಕಮ್ಮಿ ಆಗೋಗಿತ್ತು. ಡ್ರಗ್ಸು ಕಳ್ತನ ಎಲ್ಲ ಸ್ವಲ್ಪ ಕಮ್ಮಿ ಇತ್ತು. ಈಗ ಸ್ವಲ್ಪ ಓಪನ್ನಾಗೇ ಮಾಡ್ತಾಯಿದ್ದಾರೆ ಅದು ಪೊಲೀಸವ್ರು ಫಸ್ಟ್ ಅದನ್ನು ನೋಡ್ಕೊಬೇಕು. ಈಗ ಡ್ರಗ್ಸ್ ಅದೆಲ್ಲ ಇರೋದ್ರಿಂದ ಈಗ ನೆಕ್ಸ್ಟ್ ಸಾಹೇಬರು ಬಂದ ನಂತರ ಅದನ್ನೆಲ್ಲ ಅವಾಯ್ಡ್ ಮಾಡಿಸ್ತಿರೋದು ಕೋಶಸ್ ಮಾಡಿಸ್ತೀವಿ ನಾವು, ಅದನ್ನೆಲ್ಲ ಅವಾಯ್ಡ್ ಮಾಡಲೇಬೇಕು ಅದನ್ನು. ಆಮೇಲೆ ಬೇರೆ ಸಮಸ್ಯೆಗಳು ಜನರು ಏನು ಹೇಳ್ತಾ ಇದ್ದಾರೆ ಸರ್? ನೀರಿನ ಸಮಸ್ಯೆ, ಡ್ರೈನೇಜ್ ಇದೇ ಮೇಯ್ನ್. ಎಲ್ಲೋದ್ರೂ ಅದೇ ಬರೋದು, ಇದೊಂದೇ ಎರಡೇ. ಆಮೇಲೆ ಇನ್ನೊಂದು ಏನಂದರೆ ಕುಡಿಯೋ ನೀರಲ್ಲಿ ಎಲ್ಲ ಮಿಕ್ಸ್ ಆಗ್ತಾ ಇದೆ ಅಂತ ಹೌದು ಮೇಯ್ನ್ ತೊಂದರೆಗಳಾಗ್ತಾಯಿದೆ. ಅದಕ್ಕೆ ನಮ್ಮ ಸಾಹೇಬ್ರು ಹೇಳ್ದಂಗೆ WSSB ಚೇರ್ಮನ್ ಹತ್ರ ಹೋಗಿ ಯಾರ್ಯಾರು ಎಲ್ಲೆಲ್ಲಿ ಹೋದ್ರೂ ಅಲ್ಲಿಂದ ಲೆಟರ್ಸ್ ತೊಗೊಳ್ತೀವಿ. ಡೈರೆಕ್ಟ್ ನಾವು ಚೇರ್ಮನ್ ಹತ್ರ ಹೋಗಿ ಮಾತಾಡ್ಬಿಟ್ಟು ಅದೇನು ಸಮಸ್ಯೆ ಬಗೆಹರಿಸ್ಬೋದು ನೋಡ್ತೀವಿ.